ನಾವ್ ಎಲ್ಲಿದೀವಪ್ಪ ಅಂದ್ರ ವಿಧಾನಸೌಧನ್ಯಾಗ ಇದ್ವಿ. ಯಾಕಪ್ಪ ಅಂದ್ರ ಒಳಗ ಸದ್ದ ಪ್ರೆಸ್ ಮೀಟ್ ಐತಿ. ಇವಾಗ ನೋಡ್ಬೋದು ಎಲ್ಲ ತೋಟಕ್ಕೆ ನಾವ್ದಿವು. ಒಂದ್ಸಲ ನೋಡ್ರಿ ಹೆಂಗೈತಿ ಪ್ರತಿಮೆನ ಇಲ್ಲಲ್ಲಿ. ಇವಾಗ ಕಣ್ಣಿ ಬಿದ್ದಿದ್ರು ಅಂತಂದ್ರೆ ಅವರಿಗೆ ಮೊದಲಿಂದಾನು ಪರಿಚಯ ಆಗ್ತದೆ. ಅವರು MNC ಆಗಿದ್ರು, ಆ ಕಾಲದಿಂದನೂ ಪರಿಚಯ. ಅಭಿವೃದ್ಧಿ ದೃಷ್ಟಿಯಿಂದ ಕರ್ನಾಟಕವನ್ನ ಅವತ್ತೇ ಅವರು ಈ ದೇಶದಲ್ಲಿ ಅಭಿವೃದ್ಧಿಯಲ್ಲಿ ಮಾತ್ರ ಇನ್ವಾಲ್ವ್ ಮಾಡಿದ್ರು. ಒಂದು ಉದಾಹರಣೆ ಎಲೆಕ್ಟ್ರಾನಿಕ್ ಸಿಟಿ ಇರ್ಬೋದು. ಈಗೇನ್ ನಾವು ಎಲೆಕ್ಟ್ರಾನಿಕ್ ಸಿಟಿ ನೋಡತ್ತಿದ್ವಿ, ಇದನ್ನ ಬುನಾದಿ ಹಾಕಿದವ್ರ ನಮ್ಮ ದೇವರಾಜ್ ಅರಸು ಅವರ. ಈ ಸಮಾಜವನ್ನ ಬದಲಾವಣೆ ಮಾಡಿ ಸುದೀರ್ಘ ಕಾಲ ಮುಖ್ಯಮಂತ್ರಿ ಆಗಿ ನಿಂತು ಇವತ್ತು ಇತಿಹಾಸವನ್ನ ಬಿಟ್ಟು ಹೋಗಿದ್ದಾರೆ ಅಂತ ಹೇಳಿದ್ರೆ ನಾವು ಯೋಚನೆ ಮಾಡ್ಬೇಕು. ದೇವರಾಜ್ ಅರಸು ಅವರು 2 ಬಾರಿ ಮುಖ್ಯಮಂತ್ರಿ ಆಕಾರ. ಕರ್ನಾಟಕ ಏಕೀಕರಣ ಆಯಿತು. ಕನ್ನಡವನ್ನ ಮಾತನಾಡ್ತಕ್ಕಂಥ ಜನ ಎಲ್ಲ ಹೊಡೆದು ಸಿದ್ದರಾಮಯ್ಯ ಹೋದಂತ ಸಂದರ್ಭ ಅವ್ರನ್ನೆಲ್ಲ ಒಟ್ಟುಗೂಡಿಸಿ ಕರ್ನಾಟಕ, ಮೈಸೂರು ಸಂಸ್ಥಾನ ಒಂದ್ ಕಡೆ, ಮುಂಬೈ ಸಂಸ್ಥಾನ ಒಂದ್ ಕಡೆ, ಮತ್ತೆ ಹೈದರಾಬಾದ್ ಕರ್ನಾಟಕ ಒಂದ್ ಕಡೆ, ಇದೆಲ್ಲವನ್ನು ಸೇರಿ ಕರ್ನಾಟಕ ಅಂತಕ್ಕಂಥ ಹೆಸರನ್ನ ಇಟ್ಟು ಇವತ್ತು ಕರ್ನಾಟಕ ಇಡೀ ಪ್ರಪಂಚದಲ್ಲಿ ಮಾದರಿಯಾಗಿದೆ. ಜೈ ಕರ್ನಾಟಕ. ಊಟ ಆಯ್ತಾ? ನಮ್ಮ ಹಾಸ್ಟೆಲಿಂದ 3 ಮಂದಿ ಬಂದಿದ್ವಿ. ನಮ್ಮ ಸರ್ ಅದಾರ ನೋಡಿ ಇಲ್ಲಿ ಜಸ್ವಂತ ಅಣ್ಣದಾನು. ಏನಾದ್ರು ಹೇಳೋದಾದ್ರೆ ಏನ್ ಹೇಳ್ತೀರಾ? ಗಾಂಧೀಜಿ, ನೆಹರು, ವಲ್ಲಭಾಯ್ ಪಟೇಲ್ ಎಲ್ಲ ದೇಶಕ್ಕೋಸ್ಕರ ತ್ಯಾಗ ಮಾಡಿದವರು. ನಾನಂತೂ ಸಿಕ್ಕಾಕೊಂಡೇನಿ ಬ್ರೋ. ಈಗೇನ್ ನಮ್ಮ ಕರ್ನಾಟಕ ರಾಜ್ಯ ಅಂತೈತಿ. ಮೊದಲು ಏನಿತ್ತಪ್ಪ ಅಂದ್ರ 1973 ಹಿಂದ್ಗಡೆ ಏನಿತ್ತಪ್ಪ ಅಂದ್ರ ಮೈಸೂರು ರಾಜ್ಯ ಅಂತಿತ್ತ. ದೇವರಾಜ್ ಅರಸು ಅವರು 1972 ಹಿಡಿದ 1977 ತಕ ಹಾರಿಸಿ ಮುಖ್ಯಮಂತ್ರಿ ಆಕಾರ. ಮತ್ತ 1972 1980 ತಕ ಮತ್ತೊಂದ್ಸಲ ಹಾರಿಸಿ ಬರ್ತಾರ. ದೇವರಾಜ್ ಅರಸು ಅವರ ಒಂದ್ ಕಾಯ್ದೆ ತರ್ತಾರ. ಅದ್ ಯಾವ್ದಪ್ಪ ಅಂದ್ರ ಉಳುವವಣೆ ಭೂಮಿಯ ಒಡೆಯ ಅಂತ. ದೇವರಾಜ್ ಅರಸು ಅವರ 111ನೇ ಜನ್ಮದಿನವನ್ನ ನಾವು ವಿಧಾನಸೌಧನ್ಯಾಗ ಆಚರಿಸಕತ್ತಿದ್ವಿ. ಪದ್ಧತಿರಿ ವ್ಯೂ ನೋಡ್ಬೋದು. ಮಳಿ ಬರಾಕತ್ತೈತಿ. ನಮ್ಮ ವಾರ್ಡನ್ ಸರ್ ಒಂದೆರಡು ಮಾತಾಡ್ತಾರೋ. ಮಾತಾಡ್ರಿ ಸರ. ಪ್ರತಿಯೊಬ್ಬರು ನೀವೆಲ್ಲ ಬಂದಿದ್ದಕ್ಕೆ, ಕಾರ್ಯಕ್ರಮ ಬಂದು ಪಾಲ್ಗೊಂಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಅರ್ಪಿಸುತ್ತೇವೆ. ಜೈ ಹಿಂದ್, ಜೈ ಕರ್ನಾಟಕ. ಮಾತೇ ಇಲ್ಲ. ಇವಾಗ ನಮ್ಮ ಸರ್ಗೆ ಒಂದೆರಡು ಕ್ವಶನ್ ಕೇಳ್ತನು. ಸರ, ದೇವರಾಜ್ ಅರಸು ಅವರ ಯಾವಾಗ ಹುಟ್ಟಿದ್ರಿ? ಅವ್ರ ಇಸ್ವಿ ಹೇಳ್ರಿ. ಆಗಸ್ಟ್ 20ನೇ ತಾರೀಕು 1912 ಹುಟ್ಟಿದ ದಿವಸ ಜನಿಸಿದರು. ಅವರು ಕಲ್ಲಲ್ಲಿ ಹುಟ್ಟಿದ್ದು. ನೋಡುದು ನಮ್ಮ ವಾರ್ಡನ್ ಸರು ನಮಗೆ ಇಲ್ಲಿ ಬರಾಕ ಅನುಕೂಲ ಮಾಡಿ ಕೊಟ್ಟಿರ್ತಾರೋ, ಇಂಥವಕ್ಕೆಲ್ಲ ಮಾಡ್ತಿರ್ತಾರೋ. ಇವಾಗ ನೋಡ್ಬೋದು ಹೆಂಗೈತಿ ವೆದರ್ ಅಂತ. ನೋಡ್ಬೋದು ಈ ಥರ ಐತಿ ಒಳಗೆ. ವಾರ್ಡನ್ ಸರ್ ಗೆಳೆಯರು ಇದು ಮಾಡ್ತಾ ಇದ್ರೆ. Come on everybody.
ವಿಧಾನಸೌಧ ಮ್ಯಾಲ್ಗಡೆ ನೋಡಕ್ ಹೊಂಟಿವಿ. ಇವಾಗ ನೋಡ್ಬೋದು ನಾವು ಒಳ್ಳೆ ಮಾಡಿ ಮ್ಯಾಲೆ ನೋಡ್ಬೋದು ಅಲ್ಲಿ ಮುಂದೆ ಹೈಕೋರ್ಟ್ ಐತಿ. ಇವಾಗ ನಾನು ಇಲ್ಲಿ ತೋರಿಸ್ತೀನಿ. ಈ ಪ್ರೆಸ್ ಮೀಟ್ಗೆ ಯಾರೋ ಬರಂಗ್ ಕಾಣತ್ತಾರೋ ಬ್ರೋ. ಪ್ರೆಸ್ ಮೀಟ್ಗೆ ಯಾರು ಬರತ್ತಾರ ಪ್ರೆಸ್ ಮೀಟ್ಗೆ? ಏನೋ ಏನ್ ಮಾಡ್ತಾ ಇದ್ಯಾ? ವಿಡಿಯೋ ಮಾಡ್ತಾ ಇದ್ದೆ. ಯಾವ ವಿಡಿಯೋ? ಸುಮ್ಮನೆ ವ್ಲಾಗ್ಗೆ. ಆಗಿದ್ದು ಅವೆಲ್ಲ ಮಾಡಬಾರ್ದು. ನೀವು ಮಾಡೋದು ಮಾಧ್ಯಮದಲ್ಲಿ ಕೆಟ್ಟ ಬರ್ತದ. ಬರುತ್ತೆ ಅಂತ ಹೇಳ್ತಿದೀವಲ್ಲ, ಡಿಲೀಟ್ ಮಾಡ್ಬಿಟ್ಟು ಏನಕ್ಕೆ ಆತಳಕ್ ಹೋಗ್ಬೇಡ. ಏನ್ ಗೊತ್ತಾ, ನಾವು ಹೋಗಿ ಮೀಡಿಯಾದವ್ರಿಗೆ ಹೋಗಿ ಕೇಳತ್ತೇನೆ. ಅವ್ರೇನ್ ಮಾಡ್ರು, ವಿಡಿಯೋ ಡಿಲೀಟ್ ಮಾಡಿಸಿದ್ರು. ಇವಾಗ ನೋಡ್ಬೋದು ನಮಗೆ ವೀಕ್ಷಣೆ ಮಾಡಕೈತಿ ಹೊರತಾಗಿ ವಿಡಿಯೋ ಮಾಡಕ್ಕಿಲ್ಲ ಅಂತಂದ ರೆಸ್ಟ್ರಿಕ್ಟೆಡ್ ಏರಿಯಾ ಅದಾವು. ಇಲ್ಲಿ ಹಿಡ್ದ ನೋಡ್ಬೋದು ಕಿಂಗ್ ಫಿಶರ್ ಟವರ್ ಆಗಿರ್ಬೋದು, UV ಸಿಟಿದ ಇದನ್ನಾಗಿರ್ಬೋದು. ಮತ್ತು ಎಲ್ಲರಿಗೆ ಏನು ಮಾಡತ್ತಾರಪ್ಪ, ವೀಕ್ಷಣೆ ಮಾಡಕ ಅವ್ರ ಕಾಲೇಜಿಂದ ಅವ್ರ ಸ್ಕೂಲಿಂದ ಎಲ್ಲ ಹುಡುಗರನ್ನ ಕರ್ಕೊಂಡ್ ಬರಾಕತ್ತಾರು. ಅಧಿವೇಶನ ನಡಾಕತ್ತೈತಿ, ಅದ್ರ ಸಂಬಂಧ ಆ ಕಡೆ ಯಾರು ಹೋಗಾಕತ್ತಿಲ್ಲ. ನೋಡ್ಬೋದು ಕ್ವಾಲಿಟಿ ಎಲ್ಲ ಹೆಂಗೈತಿ. ಎರಡು ಬಾರಿ ನಮ್ಮ ಕರ್ನಾಟಕಕ್ಕ ಮುಖ್ಯಮಂತ್ರಿ ಆಗಿರ್ತಾರ. ವಿಧಾನಸೌಧನ್ಯಾಗ ಇರುದು ಅಂತ ತೋಟಕ್ಕೆ ನಾವ್ದು ಒಂದ್ಸಲ ನೋಡ್ರಿ ಹೆಂಗೈತಿ. ಇವಾಗ ಇಲ್ಲಿ ರೆಸ್ಟ್ರಿಕ್ಷನ್ ಐತಿ ನೋಡ್ರಿ, ಇದನ್ನ ಹೂ ಕೇಳಬಾರ್ದು, ಸಿಗರೇಟ್ ಸೇದಬಾರ್ದು, ಇಂಥದ್ದೆಲ್ಲ ಮಾಡಬಾರ್ದು ನೀವು. ಅಲ್ಲೇ ನೋಡ್ರಿ ವಿಧಾನಸೌಧ ಐತದ, ಅದ ಹಿಂದ್ಗಡೆ ಸೈಡ್ ಬರ್ತೈತಿ ನಿಮ್ಗೆ. ಅದೈತೆ ಸರ್ಕಾರಿ ಕೆಲಸ, ದೇವರ ಕೆಲಸ ಐತಿಲ್ಲ, ಅದ್ರ ಹಿಂದ್ಗಡೆ ಸೈಡ್ ಇದೆ. ಈಚೆ ಕಡೆ ಸೈಡ್ ಹಿಂದ್ಗಡೆ ತೋಟ ಬರ್ತೈತಿ. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಪ್ರತಿಮೆನ ಇಲ್ಲಲ್ಲಿ. ವೆದರ್ ಅಂತೂ ಭಾರಿ ಐತಿ. ಯಾಕಪ್ಪ ಅಂದ್ರೆ ಮಳೆ ಆಗೈತಿ ಈಗ ಇನ್ಕತಕ್ಕ, ಒಟ್ಟ ಹೇಳಬಾರ್ದು ಆ ಥರ ಐತಿ. ನೀವೇ ನೋಡ್ರಿ ಒಂದ್ಸಲ. ವಿಧಾನಸೌಧಕ್ಕೆ ಬಂದ್ರೆ ಈ ತೋಟದಾಗ ಒಂದು ಸಲ ಹಾದ್ ಬಂದ್ಬಿಡ್ರಿ. ಅದ್ರೋಗ ಇಂದು ಮಳಿ ಬಂದಿತ್ಲ ಸಣ್ಣಗೆ ಜಿಟಿ ಅದ್ರ ಸಂಬಂಧಣ ಅಂತಲೇ ಪೂರ್ತಿ ಅಣಗಾಡೈತಿ. ಸಿಕ್ಕಿದ ಚಾನ್ಸ್ ಎಲ್ಲ ಕಡೆ ತಿರುಗಾಡಿ ಬಿಡುದು. ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ. ನಮಸ್ಕಾರ.